ಒಬ್ಬ ತನ್ನ ನೈಟ್ ಡ್ಯೂಟಿನ ಮುಗಿಸಿ ಬೆಳಿಗ್ಗೆ 8 ಗಂಟೆಗೆ ಮನೆ ಕಡೆಗೆ ವಾಪಸ್ ಹೋಗ್ತಾ ಇರ್ತಾನೆ. ಹೋಗೋ ದಾರಿಲಿ ಸುಮನ್ಹಳ್ಳಿ ಮೋರಿ ಹತ್ರ ಅವನ್ಗೊಂದು ಡೆಡ್ ಬಾಡಿ ಕಾಣಿಸುತ್ತೆ. ಇಮಿಡಿಯೇಟ್ಲಿ ಈ ಒಂದು ವಿಷಯನ ಸೆಕ್ಯೂರಿಟಿ ಗಾರ್ಡ್ ಪೊಲೀಸ್ ಅವ್ರಿಗೆ ತಿಳಿಸ್ತಾನೆ. ನಂತರ ಪೊಲೀಸ್ ಅವರು ಸ್ಪಾಟ್ ಗೆ ಬಂದು ಆ ಒಂದು ಡೆಡ್ ಬಾಡಿನ ರಿಕವರ್ ಮಾಡ್ಕೋತಾರೆ. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ಸಹ ರಿಜಿಸ್ಟರ್ ಆಗುತ್ತೆ. ಮುಂಚೆ ಇದು ಜಸ್ಟ್ ಒಂದು ನಾರ್ಮಲ್ ಮರ್ಡರ್ ಕೇಸ್ ಆದ್ರಿಂದ ಮೀಡಿಯಾದವರು ಸಹ ಇದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸಲ್ಲ. ಬಾಡಿ ಸಿಕ್ಕಿದ ನೆಕ್ಸ್ಟ್ ದಿನ ಜೂನ್ 10ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ಕೇಶವ್ ಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಅಂಡ್ ರಾಘವೇಂದ್ರ ಈ 4 ಜನ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಬಂದು ಈ ಒಂದು ಕೊಲೆನ ನಾವೇ ಮಾಡಿದೀವಿ ಅಂತ ಸರೆಂಡರ್ ಆಗ್ತಾರೆ. ಇನ್ನು ಒಂದ್ ದಿನ ಆಗಿಲ್ಲ ಈ ಒಂದು ಕೇಸ್ ನ ರಿಜಿಸ್ಟರ್ ಮಾಡಿ, ಅಷ್ಟು ಬೇಗ ಈ 4 ಜನ ಬಂದ್ಬಿಟ್ಟು ನಾವೇ ಕೊಲೆ ಮಾಡಿದೀವಿ ಅಂತ ಸರೆಂಡರ್ ಆಗ್ತಿದ್ದಾರೆ. ಇದ್ರಲ್ಲಿ ಏನೋ ಗಿಮಿಕ್ ಇದೆ ಅಂತ ಪೊಲೀಸ್ ಅವರು ಆ 4 ಜನನ ಸಪ್ರೇಟ್ ಮಾಡಿ ಇಂಟ್ರಾಗೇಟ್ ಮಾಡ್ತಾರ. ಆಗ ನಿಜ ವಿಷಯ ಬಾಯಿ ಬಿಡಿಸಿದಾಗ ಈ ಒಂದು ಕೊಲೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಹ ಭಾಗಿಯಾಗಿದ್ದಾರೆ ಅನ್ನೋ ವಿಷಯ ಹೊರಗೆ ಬರುತ್ತೆ. ಪೊಲೀಸ್ ಅರೆಸ್ಟೆಡ್ ಕನ್ನಡ ಸೂಪರ್ ಸ್ಟಾರ್ ದರ್ಶನ್ ಅಂಡ್ ಹಿಸ್ ಸ್ಟಾರ್ ಫ್ರೆಂಡ್ ಪವಿತ್ರ ಗೌಡ. ದರ್ಶನ್ ಮರ್ಡರ್ ಕೇಸ್ ನಲ್ಲಿ ಅರೆಸ್ಟ್ ಆಗುವ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಅಂಡರ್ ಆಗಿದೆ. ಅರೆಸ್ಟ್ ಆಗೋ ದಿನ ಕೂಡ ದರ್ಶನ್ ನಕರಾಗಿ ಏನ್ ಕಡಿಮೆ ಇರಲಿಲ್ಲ. ನೀವು ಹೋಗಿ ಸರೆಂಡರ್ ಆಗಿ 15 ಲಕ್ಷ ಈಗ ಇಟ್ಕೊಳ್ಳಿ, ಉಳಿದಿರೋ ದುಡ್ಡು ನಿಮ್ಮ ಮನೆಯವರಿಗೆ ತಲುಪಿಸ್ತೀವಿ. VVIP privileges behind bars for Kannada actor and murder accused Darshan. ನಾನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಡಿದ ಮಾತುಗಳಿಂದ ನಿಮಗೆ ಬೇಜಾರಾಗಿದ್ರೆ ಬಾಯಿ ಬಡಕಳಿ. ಅಸ್ಲಾಂ ವಲೈಕುಮ್ ಅಂಡ್ ನಮಸ್ಕಾರ ಎಲ್ಲರಿಗೂ. ನೋಡಿ, ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಮಧ್ಯ ಏನೋ ಒಂದು ಸಂಬಂಧ ಇದೆ ಅನ್ನೋ ಸುದ್ದಿ ತುಂಬಾ ಮುಂಚೆಯಿಂದನೂ ಇಂಡಸ್ಟ್ರಿಯಲ್ಲಿ ಇತ್ತು. ಆದ್ರೆ ಹೋದ ವರ್ಷ 7th ನವೆಂಬರ್ 2023 ಪವಿತ್ರ ಗೌಡ ಅವರ ಇನ್ಸ್ಟಾ ಅಕೌಂಟ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತಾ. ಈ ಒಂದು ವಿಡಿಯೋದಲ್ಲಿ ದರ್ಶನ್ ಅವರು ಪವಿತ್ರ ಗೌಡ ಅವರ ಮಗಳು ಖುಷಿ ಗೌಡನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ತುಂಬಾ ಜಾಲಿಯಾಗಿ ತುಂಬಾ ಖುಷಿಯಾಗಿ ಖುಷಿ ಗೌಡ ಜೊತೆ ಡ್ಯಾನ್ಸ್ ಮಾಡ್ತಿರ್ತಾರ. ಇದನ್ನ ನೋಡಿ ದರ್ಶನ್ ಹಾಗೂ ಪವಿತ್ರ ಗೌಡನ ಮಧ್ಯೆ ಏನೋ ಸಂಬಂಧ ಇದೆ ಅನ್ನೋ ಹಳೆ ಸುದ್ದಿಗಳು ಮತ್ತೆ ಹುಟ್ಕೊಳ್ತವೆ. ಇದಾಗಿ ಸ್ವಲ್ಪ ದಿನಗಳ ನಂತರ ಎಲ್ರಿಗೂ ಇವ್ರ ಸಂಬಂಧದ ಮೇಲೆ ಡೌಟ್ ಇರ್ಬೇಕಾದ್ರೆ ಅದು ಕ್ಲಾರಿಟಿನು ಪವಿತ್ರ ಗೌಡನೇ ಕೊಡ್ತಾರ. ಇದೇ ವರ್ಷ ಅಂದ್ರೆ 24th ಜನವರಿ ಪವಿತ್ರ ಗೌಡ ಅವರ ಇನ್ಸ್ಟಾ ಅಕೌಂಟ್ ಅಲ್ಲಿ ಇನ್ನೊಂದು ವಿಡಿಯೋ ಅಪ್ಲೋಡ್ ಆಗುತ್ತಾ. ಇದರಲ್ಲಿ ದರ್ಶನ್ ಅವರು ಪವಿತ್ರ ಗೌಡ ಅವ್ರ ಜೊತೆ ಕಳೆದ 10 ವರ್ಷಗಳಿಂದ ತುಂಬಾ ಕ್ಲೋಸ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಕ್ಲಿಯರ್ಲಿ ಗೊತ್ತಾಗುತ್ತಾ. ಆದ್ರೆ ಈ ಒಂದು ಸಂಬಂಧನ ದರ್ಶನ್ ಅವರ ಹೆಂಡತಿ ವಿಜಯಲಕ್ಷ್ಮಿ ಜೊತೆ ದರ್ಶನ್ ಅವರ ಅಭಿಮಾನಿಗಳು ಸಹ ಒಪ್ಕೊಳ್ಳಲ್ಲ. ಸೊ ಈ ಮ್ಯಾಟರ್ ಅಲ್ಲಿ ವಿಜಯಲಕ್ಷ್ಮಿ ಅವ್ರಿಗೆ ದರ್ಶನ್ ಅಭಿಮಾನಿಗಳ ತುಂಬಾ ಸಪೋರ್ಟ್ ಸಿಗುತ್ತಾ. ಒಂದು ಕಡೆ ವಿಜಯಲಕ್ಷ್ಮಿ ಅವ್ರಿಗೆ ತುಂಬಾ ಸಪೋರ್ಟ್ ಸಿಗ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಪವಿತ್ರ ಗೌಡ ಅವ್ರಿಗೆ ತುಂಬಾ ಹೇಟ್ ರೇಟ್ ಸಿಗ್ತಿರುತ್ತೆ. ಸೊ ಹಾಗೆ ಪವಿತ್ರ ಗೌಡನ ತುಂಬಾ ಹೇಟ್ ಮಾಡೋರಲ್ಲಿ ಒಬ್ಬ ಬಂದ್ಬಿಟ್ಟು ರೇಣುಕಾ ಸ್ವಾಮಿ 33 ವರ್ಷ ವಯಸ್ಸಿರೋ ಇವನು ಚಿತ್ರದುರ್ಗದ ನಿವಾಸಿ. ಇವನು ಪವಿತ್ರ ಗೌಡ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಪವಿತ್ರ ಗೌಡ ಅಪ್ಲೋಡ್ ಮಾಡುವಂತಹ ಪ್ರತಿ ಒಂದು ಪೋಸ್ಟ್ ಕೆಳಗಡೆ ತುಂಬಾ ಕೆಟ್ಟದಾಗ ಕಮೆಂಟ್ ಮಾಡ್ತಿರ್ತಾನೆ. ಎಷ್ಟೇ ಸತಿ ಇವನ್ನ ಬ್ಲಾಕ್ ಮಾಡಿದ್ರು ಮತ್ತೆ ಇನ್ನೊಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅಗೇನ್ ಬಂದ್ಬಿಟ್ಟು ಪವಿತ್ರ ಗೌಡ ಅವರ ಪೋಸ್ಟ್ ಕೆಳಗಡೆ ಕೆಟ್ಟದಾಗ ಕಮೆಂಟ್ ಮಾಡೋದು, ಕೆಟ್ಟದಾಗ ಪ್ರೈವೇಟ್ ಮೆಸೇಜಸ್ ನ ಕಳಿಸ್ತಾ ಇದ್ದ. ಆ ಮೆಸೇಜಸ್ ಅಲ್ಲಿ ಇವನು ತನ್ನ ಮರ್ಮಾಂಗಗಳ ಫೋಟೋಗಳನ್ನ ತೆಗೆದು ಕಳಿಸಿದ್ದ. ಕಾಮುಕ ಪದಕ್ಕೆ ಉದಾಹರಣೆ ಅಂತಂದ್ರೆ ಇವನೇ. ಹೊಸದಾಗಿ ಮದುವೆ ಆಗಿ ಮನೇಲಿ ಹೆಂಡತಿ ಇದ್ರು ಸಹ ಆನ್ಲೈನ್ ಅಲ್ಲಿ ಫೇಕ್ ಇನ್ಸ್ಟಾ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಪವಿತ್ರ ಗೌಡ ಒಂದೇ ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಿದ್ದಂತಹ ಬೇರೆ ಹೆಣ್ಮಕ್ಳಿಗೂ ಸಹ ಕೆಟ್ಟದಾಗ ಮೆಸೇಜಸ್ ಮಾಡಿರ್ತಾನೆ. ಈ ಕಡೆ ಪವಿತ್ರ ಗೌಡಗೆ ಆಲ್ರೆಡಿ ಅಷ್ಟು ಜನರಿಂದ ಹೇಟ್ ರೇಟ್ ಸಿಗ್ತಾ ಇದೆ. ಅದ್ರಲ್ಲಿ ಇವನೊಬ್ನು ಟಾರ್ಗೆಟ್ ಮಾಡಿ ತುಂಬಾ ಕೆಟ್ಟದಾಗ ಮೆಸೇಜಸ್ ನ ಕಳಿಸ್ತಿದ್ದಾನೆ. ಸೊ ಇದರಿಂದ ತುಂಬಾನೇ ಫ್ರಸ್ಟ್ರೇಟೆಡ್ ಆಗಿ ಪವಿತ್ರ ಗೌಡ ಈ ಒಂದು ವಿಷಯನ ಹೋಗಿ ದರ್ಶನ್ ಅವ್ರ ಹತ್ರ ಹೇಳ್ಕೊತಾರ. ಈಗ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದಾನೆ, ಮೆಸೇಜಸ್ ಮಾಡ್ತಿದ್ದಾನೆ, ಓಕೆ, ಆದ್ರೆ ಮಾಡ್ತಿರೋನು ಯಾರು, ಎಲ್ಲಿರ್ತಾನೆ, ಏನ್ ಕೆಲಸ ಮಾಡ್ತಾನೆ ಅನ್ನೋದು ಏನು ಗೊತ್ತಿಲ್ಲ. ಯಾಕಂದ್ರೆ ಫೇಕ್ ಅಕೌಂಟ್ ಇಂದ ಮೆಸೇಜಸ್ ಬರ್ತಿದ್ದು. ಸೊ ಮೊದ್ಲು ಇವನು ಯಾರು ಅಂತ ಗೊತ್ತಾಗ್ಲಿ ಅಂತ ಪವಿತ್ರ ಗೌಡ ಏನ್ ಮಾಡ್ತಾರೆ, ತಮ್ಮ
ಇನ್ಸ್ಟಾಗ್ರಾಮ್ ಅಕೌಂಟ್ ನ ಪವನ್ ಅನ್ನೋನ್ಗೆ ಹ್ಯಾಂಡ್ ಓವರ್ ಮಾಡ್ತಾರ. ಅಂಡ್ ಈಗ ಪವನ್ ಪವಿತ್ರ ಗೌಡ ಅನ್ನೋ ರೀತಿ ಆ ಮೆಸೇಜಸ್ ಗೆಲ್ಲ ರೀಪ್ಲೈ ಮಾಡ್ಕೊಂಡು ಚಾಟಿಂಗ್ ನ ಕಂಟಿನ್ಯೂ ಮಾಡ್ತಾನೆ. ಆ ಕಡೆಯಿಂದ ಮೆಸೇಜ್ ಮಾಡ್ತಿರುವಂತಹ ರೇಣುಕಾ ಸ್ವಾಮಿಗೆ ಗೊತ್ತಿಲ್ಲ ಅವನ್ ಜೊತೆ ಚಾಟಿಂಗ್ ಮಾಡ್ತಿರೋದು ಪವಿತ್ರ ಗೌಡ ಅಲ್ಲ, ಪವಿತ್ರ ಗೌಡನ ಮನೆ ಕೆಲ್ಸದವನು ಅಂತ. ಸೊ ರೇಣುಕಾ ಸ್ವಾಮಿ ಆ ಮೆಸೇಜಸ್ ಅಲ್ಲೆಲ್ಲ ತನ್ನ ಕಾಮುಕತನನ ತೋರಿಸ್ಕೋತಾ ಇರ್ತಾನೆ. ಅಂಡ್ ನಡೆಯುತ್ತೆ ಇವ್ರ ಚಾಟಿಂಗು ಸುಮಾರು ದಿನಗಳ ಕಾಲ ನಡೆಯುತ್ತೆ. ಪವನ್ ಪವಿತ್ರ ಗೌಡ ಅನ್ನೋ ರೀತಿ ಚಾಟಿಂಗ್ ಮಾಡ್ತಾನೆ ಇರ್ತಾನೆ. ಅಂಡ್ ಒಂದು ದಿನ ರೇಣುಕಾ ಸ್ವಾಮಿ ತನ್ನ ಬಗ್ಗೆ ಎಲ್ಲಾನು ಹೇಳ್ಕೊಬಿಡ್ತಾನೆ. ನನ್ನ ಹೆಸರು ರೇಣುಕಾ ಸ್ವಾಮಿ, ನಾನು ಚಿತ್ರದುರ್ಗದಲ್ಲಿ ಇರ್ತೀನಿ ಅಂಡ್ ಒಂದು ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ. ಸೊ ಈಗ ಇಷ್ಟು ದಿನದಿಂದ ಕೆಟ್ಟದಾಗ ಮೆಸೇಜ್ ಮಾಡ್ತಿರುವಂತಹ ರೇಣುಕಾ ಸ್ವಾಮಿನ ಡೀಟೇಲ್ಸ್ ಸಿಕ್ಕಾದ್ಮೇಲೆ ದರ್ಶನ್ ಅವರು ಚಿತ್ರದುರ್ಗದಲ್ಲಿರುವಂತಹ ತನ್ನ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರಗೆ ಕಾಲ್ ಮಾಡಿ ಈ ರೇಣುಕಾ ಸ್ವಾಮಿನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಎತ್ತಾಕೊಂಡ್ ಬಾ ಅಂತ ಒಂದು ಇಟಿಒಸ್ ಕಾರ್ ಮಾಡಿ ಕಳಿಸ್ತಾರ. ನಂತರ 8 ಜೂನ್ 2024 ರೇಣುಕಾ ಸ್ವಾಮಿ ಮೆಡಿಕಲ್ ಸ್ಟೋರ್ ಅಲ್ಲಿ ತನ್ನ ಡ್ಯೂಟಿನ ಮುಗಿಸಿ ರಾತ್ರಿ ವಾಪಸ್ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ರಾಘವೇಂದ್ರ ಅಂಡ್ ಅವ್ರ ಟೀಮ್ ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡಿ ಚಿತ್ರದುರ್ಗದಿಂದ ಬೆಂಗಳೂರಿನ RR ನಗರದಲ್ಲಿರುವಂತಹ ಪಟ್ಟಣಗೆರೆ ಶೆಡ್ಗೆ ಎತ್ತಾಕೊಂಡು ಬಂದು ಆ ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆ ಕೊಡೋಕ್ ಸ್ಟಾರ್ಟ್ ಮಾಡ್ತಾರ. ದೆನ್ ಅದೇ ಮಧ್ಯರಾತ್ರಿ 3 ಗಂಟೆ ಹಾಗೆ ದರ್ಶನ್ ಅವರು ಆ ಒಂದು ಶೆಡ್ಗೆ ಬರ್ತಾರ. ಅಂಡ್ ಅವ್ರ ಜೊತೆ ಪವಿತ್ರ ಗೌಡನು ಸಹ ಇದ್ರು. ಸೊ ಪವಿತ್ರ ಗೌಡ ಅವ್ರ ಮುಂದೆನೆ ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆ ಕೊಡ್ತಾರ. ಹೊಡೆದಿರುವಂತಹ ಒಂದೊಂದು ಏಟಿಗೆ ರೇಣುಕಾ ಸ್ವಾಮಿನ ಮೂಳೆಗಳೆಲ್ಲ ಮುರಿದೋಗಿರುತ್ತ, ಬೀಜಗಳನ್ನ ಇಸ್ಕಿ ಅಲ್ಲಿರುವಂತಹ ಚರ್ಮನೆ ಕಿತ್ತು ಹಾಕ್ಬಿಟ್ಟಿರ್ತಾರ. ಜೊತೆಗೆ ಲಾಟಿ, ಸ್ಟೀಲ್ ಬಾಟಲ್, ಚಪ್ಲಿ, ಕೈಗೆ ಏನ್ ಸಿಗುತ್ತೋ ಅದರಿಂದೆಲ್ಲ ಹೊಡೆದಿರ್ತಾರ. ಸೊ ಅಷ್ಟೆಲ್ಲ ಏಟ್ಗಳನ್ನ ತಡಿಯಕ್ಕಾಗದೆ ರೇಣುಕಾ ಸ್ವಾಮಿ ಕೊನೆಗೆ ಸತ್ತೇ ಹೋಗ್ತಾನೆ. ಅವನ್ ಸತ್ತಾದ್ಮೇಲೆ ಈ ಒಂದು ಕೇಸ್ ಬಗ್ಗೆ ಯಾರಿಗೂ ಗೊತ್ತಾಗದೆ ಮುಚ್ಚಾಕೋದಕ್ಕೆ ದರ್ಶನ್ ಅವರು 30 ಲಕ್ಷ ರೂಪಾಯಿನ ಪ್ರದೋಷ್ ಅನ್ನೋನ್ಗೆ ಕೊಡ್ತಾರ. ಆ 30 ಲಕ್ಷದಲ್ಲಿ ಪ್ರದೋಷ್ ಆ ಬಾಡಿನ ಮರಳ್ ಮಾಡಬೇಕಿತ್ತು. ಅಂಡ್ ಇನ್ ಕೇಸ್ ಏನಾದ್ರೂ ಈ ವಿಚಾರ ಹೊರಗ್ ಬಂತು ಅಂತಂದ್ರೆ ಲಾಯರ್ಸ್ಗೆ ಅಂಡ್ ಪೊಲೀಸ್ ಅವ್ರಿಗೆ ಲಂಚ ಕೊಡ್ಲಿಕ್ಕೂ ಸಹ ಆ ಒಂದು 30 ಲಕ್ಷನ ಯೂಸ್ ಮಾಡು ಅಂತ ಕೊಟ್ಟಿರ್ತಾರ. ನಂತರ ದರ್ಶನ್ ಅಂಡ್ ಪವಿತ್ರ ಗೌಡ ಆ ಒಂದು ಶೆಡ್ ಇಂದ ಹೊರಟ ಮೇಲೆ A11 ನಾಗರಾಜ್ ಅನ್ನೋರು ದರ್ಶನ್ ಸ್ಕಾರ್ಪಿಯೋ ಕಾರ್ ಅಲ್ಲಿ ರೇಣುಕಾ ಸ್ವಾಮಿನ ಬಾಡಿ ತಗೊಂಡ್ ಹೋಗಿ ಸುಮನಹಳ್ಳಿ ಮೋರಿ ಹತ್ರ ಬಿಸಾಡ್ತಾರ. ದೆನ್ ಮುಂದೆ ಏನಾಯ್ತು ಅಂತ ನಿಮ್ಗೆ ಗೊತ್ತು. ಬೆಳಿಗ್ಗೆ ಸೆಕ್ಯೂರಿಟಿ ಗಾರ್ಡ್ ಬಾಡಿನ ನೋಡಿ ಪೊಲೀಸ್ ಅವರು ತಿಳಿಸಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ನಂತರ 4 ಜನ ಬಂದ್ಬಿಟ್ಟು ತಾವೇ ಈ ಒಂದು ಕೊಲೆನ ಮಾಡಿದೀವಿ ಅಂತ ಸರೆಂಡರ್ ಆಗ್ತಾರೆ. ಆದ್ರೆ ಪೊಲೀಸ್ ಅವ್ರಿಗೆ ಡೌಟ್ ಬಂದು ಆ 4 ಜನನ್ನ ಸಪರೇಟ್ ಆಗಿ ಇಂಟ್ರೋಗೇಟ್ ಮಾಡಿ ನಿಜ ವಿಷಯ ಬಾಯಿ ಬಿಡಿಸಿದಾಗ ಆಗ ದರ್ಶನ್ ಅವ್ರ ಹೆಸರು ಹೊರಗೆ ಬರುತ್ತೆ. ನಂತರ ಈ ಒಂದು ಕೇಸಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಅವ್ರನ್ನ ಸೇರಿಸಿ ಟೋಟಲ್ 14 ಜನರನ್ನ ಅರೆಸ್ಟ್ ಮಾಡ್ತಾರ. ನೋಡಿ, ದರ್ಶನ್ ಅವ್ರಿಗೂ ಅಂಡ್ ಮೀಡಿಯಾದವ್ರಿಗೂ ಮೊದ್ಲಿಂದನೂ ಆಗಲ್ಲ. ದರ್ಶನ್ ಅಂಡ್ ಮೀಡಿಯಾದವರು ಇವರಿಬ್ರು ಆ ಜನ್ಮದ ಶತ್ರುಗಳ ತರ. ದರ್ಶನ್ ಅವರು ಕೆಲವು ವರ್ಷಗಳ ಹಿಂದೆ ಮೀಡಿಯಾದವರು ತುಂಬಾ ಬೈದಿದ್ದಾರೆ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನಿದು ಮೀಡಿಯಾ? ಏನ್ರಿ ಮೀಡಿಯಾ? ಅಂಡ್ ಆ ಒಂದು ಸೇಡ್ನ ತೀರಿಸ್ಕೊಳ್ಳೋ ಅವಕಾಶ ಮೀಡಿಯಾದವರು ಈಗ ಸಿಗುತ್ತಾ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವ್ರ ಕೈ ಇದೆ ಅಂತ ಗೊತ್ತಾದ ತಕ್ಷಣ ಹಳೆ ದ್ವೇಷನ ತೀರಿಸ್ಕೊಳ್ತಾ ದರ್ಶನ್ ಅವ್ರ ಬಗ್ಗೆ ತೋರ್ಸಿದ್ದೇ ತೋರ್ಸೋದು. ಈ ಮರ್ಡರ್ ಆಗಿ ಇಲ್ಲಿವರೆಗೂ 4 ತಿಂಗಳು ಮೇಲೆ ಆಯ್ತು. ಸ್ಟಿಲ್ ಈ ಒಂದು ನ್ಯೂಸ್ ಚಾನಲ್ಸ್ ಅಲ್ಲಿ ದರ್ಶನ್ ಅವ್ರ ಬಗ್ಗೆನೆ ಸುದ್ದಿ. ಏನ್ರಿ ಮೀಡಿಯಾ ಎಸ್ಪೆಷಲಿ ಅಜಿತ್ ಸರ್, ನಿಮ್ಗಂತೂ ದರ್ಶನ್ ಅವ್ರ ಮೇಲೆ ಬಹಳ ಪ್ರೀತಿ ಇದೆ ಬಿಡಿ. ರೀಸೆಂಟ್ ಆಗಿ ಬೇರೆ ಹೀರೋಗಳ ಹತ್ರ ಇಂಟರ್ವ್ಯೂ ಮಾಡಕ್ ಹೋಗ್ತೀರಾ, ಅಲ್ಲಿ ಅವ್ರ ಜೀವನದ ಬಗ್ಗೆ, ಅವ್ರ ಅಪ್ಕಮಿಂಗ್ ಬರ್ತಾ ಇರೋ ಮೂವೀಸ್ ಬಗ್ಗೆ ಕೇಳ್ತೀರಾ ಅನ್ಕೊಂಡ್ರೆ ಅಲ್ಲಿನೂ ಅವ್ರ ಹತ್ರನೂ ದರ್ಶನ್ ಅವ್ರ ಬಗ್ಗೆನೆ ಕೇಳ್ತೀರಾ. ಏನನ್ನಿಸ್ತು ದರ್ಶನ್ ಆದಾಗ? ನನಗನ್ನಿಸ್ತಿದ್ದು ಯಾವತ್ತೂ ಒಂದು ದಿವಸ ಆಗುತ್ತೆ ಅಂತ ಅನ್ಸಿತ್ತು ನನಗೆ. ಈ ಮರ್ಡರ್ದ ಸುದ್ದಿ ಬಂದಾಗ ಏನಿಸ್ತು ಅಂದರೆ
ದ ವೇ ಹಿ ವಾಸ್ ಗೋಯಿಂಗ್ ಒಂದ್ ದಿವಸ ಇದಾಗ್ಲೇಬೇಕಾಯ್ತು. ಮಿಸ್ಟರ್ ಅಜಿತ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಜಾನ್ವರಿ 2019 ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಕ್ಕೆ ಒಂದು FIR. ಮೇ 2024 ಇಂಡಿಯನ್ ಮುಸ್ಲಿಮ್ಸ್ ನ ಜನಸಂಖ್ಯೆನ ಪಾಕಿಸ್ತಾನಿ ಫ್ಲಾಗ್ ಮೂಲಕ ತೋರಿಸಿದಕ್ಕೆ ಒಂದು FIR. ಇವ್ರು ಜನರಲ್ಲಿ ಹುಟ್ಟಿಸ್ತಿರುವಂತಹ ದ್ವೇಷಗಳಿಂದ ಕೋಮು ಗಲಭೆ ಆಗುತ್ತೆ ಅಂತ ಇನ್ನೊಂದು FIR. ಅಂಡ್ ಇತ್ತೀಚೆಗೆ ಗಂಟ್ಲು ಹೊರಗ್ ಕುಡಿದು ರೋಡಲ್ಲಿ ಅಲಿತಾ ಇರುವಂತಹ ವಿಡಿಯೋ ಸಹ ವೈರಲ್ ಆಗ್ತಿದಾವೆ. ಸೊ ನಿಮ್ದೇ ಇಷ್ಟೆಲ್ಲ ಇರ್ಬೇಕಾದ್ರೆ ಇನ್ನು ದರ್ಶನ್ ಅವ್ರಿಗೆ ರೌಡಿ, ಲೋಕಲ್ ಗುಂಡ, ಡಿ ಗ್ಯಾಂಗ್ ಅಂತೆಲ್ಲ ಕರಿತೀರಾ. ಒಮ್ಮೆ ನೆನಪು ಮಾಡ್ಕೊಳ್ಳಿ, ಜಾನ್ವರಿ 2012 ಯಾವುದೇ ಪ್ರೂಫ್ ಇಲ್ದೆ, ಯಾವುದೇ ಕೋರ್ಟ್ ಆರ್ಡರ್ ಇಲ್ದೆ, ಯಾವುದೇ ಪೊಲೀಸ್ ನೋಟಿಫಿಕೇಶನ್ ಇಲ್ದೆ ಬೆಂಗಳೂರಿನಲ್ಲಿರುವಂತಹ ನಿತ್ಯಾನಂದ ಅವರ ಆಶ್ರಮದಲ್ಲಿ ನುಗ್ಗಿ ನಿಮ್ಮನ್ನ ತಡಿಯೋಕ್ ಬಂದವ್ರನ್ನ ರಕ್ತ ಬರೋ ಹಾಗೆ ಹೊಡೆದು ಆ ಒಂದು ಆಶ್ರಮದಲ್ಲಿ ಇದ್ದಂತಹ ಹೆಣ್ಣು ಸನ್ಯಾಸಿಗಳನ್ನ ಸೂಳೆಗಳು ಅಂತ ಕರೆದಿದ್ದು ನೀವಲ್ವಾ ಸರ್? ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ದರ್ಶನ್ ಅವ್ರ ಕೇಸ್ ಮೇಲೆ ಮೀಡಿಯಾ ಒತ್ತಡ ಇದ್ದಿದ್ರಿಂದ ಒಂದು ಒಳ್ಳೇದು ಆಯ್ತು, ಒಂದು ಕೆಟ್ಟದು ಆಯ್ತು. ಒಂದು ಒಳ್ಳೇದಾಗಿದ್ ಏನು ಅಂತಂದ್ರೆ ಮೀಡಿಯಾ ಅವ್ರ ಅಟೆನ್ಷನ್ ಪರ್ಟಿಕ್ಯುಲರ್ಲಿ ಒಂದು ಕೇಸ್ ಮೇಲೆ ಇದ್ದಿದ್ರಿಂದ ಈ ಒಂದು ಕೇಸಲ್ಲಿ ಹಾನೆಸ್ಟ್ ಇನ್ವೆಸ್ಟಿಗೇಷನ್ ಆಯ್ತು. ಅಂಡ್ ಯಾರ್ಯಾರ್ದೆಲ್ಲ ಈ ಒಂದು ಕೊಲೆಯಲ್ಲಿ ಕೈವಾಡ ಆಯ್ತು ಎಲ್ರು ಸಿಕ್ಕಿಬಿದ್ರು. ಮೀಡಿಯಾ ಅಟೆನ್ಷನ್ ಈ ಒಂದು ಕೊಲೆ ಪ್ರಕರಣದ ಮೇಲೆ ಇದ್ದಿಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡಿ ಈ ಒಂದು ಕೇಸ್ ನ ಯಾವಾಗ್ಲೂ ಮುಚ್ಚಾಕ್ಬಿಟ್ಟಿರೋರು. ಯಾಕಂದ್ರೆ ದರ್ಶನ್ ಅವ್ರಿಗೆ ಎಷ್ಟು ಇನ್ಫ್ಲೂಯೆನ್ಸ್ ಇದೆ ಅಂತ ಈ ಒಂದು ಫೋಟೋ ನೋಡಿದ್ರನೆ ಗೊತ್ತಾಗುತ್ತಾ. ಈಗ ಕೆಟ್ಟದ್ ಏನು ಅಂತಂದ್ರೆ ಬರ್ತಾ 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 ಮೀಡಿಯಾದವ್ರ ಹಾವಳಿ ಜಾಸ್ತಿ ಆಗೋಯ್ತು. ಫೋಟೋ ಝೂಮ್ ಮಾಡಿ ನೋಡ್ರೆ ದನ ಇದ್ದಂಗೆ